ಇದು ಒಂದು ರ್ಯಾಷನಲೈಸೇಷನ್ ಮಾಡ್ತಾ ಇದ್ದೀವಿ. ಉನ್ನತ ತಜ್ಞರೇನಿದ್ದಾರೆ ಆ ತಜ್ಞರನ್ನು ಎಲ್ಲಿ ಹೆಚ್ಚು ಕೆಲಸ ಇರುವಂಥ ಕಡೆ ಹಾಕೋಬೇಕು. ಅನೇಕ ಕಡೆ ಕೆಲಸನೇ ಇಲ್ಲ ಅಥವಾ ಭಾಳ ಕಮ್ಮಿ ಕೆಲಸ ಇರುವಂಥ ಕಡೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟಾಗ ಈಗ ನಾವು ಅವರಿಂದ ಪೂರ್ತಿ ಕೆಲಸ ತೊಗೊಳ್ಬೇಕು ತಾನೆ. ಅದಕ್ಕೋಸ್ಕರ ನಾವು ಹೆಚ್ಚು ಕೆಲಸ ಇರೋ ಕಡೆ ಅವ್ರನ್ನ ಶಿಫ್ಟ್ ಮಾಡ್ತಾಯಿದ್ದೀವಿ. ತೀರಾ ಕಮ್ಮಿ ಇರೋ ಕಡೆ ಅಲ್ಲಿ ಅವ್ರಿಗೆ ಬೇರೆ ಅಲ್ಲಿಗೆ MBBS ಡಾಕ್ಟ್ರುಗಳನ್ನ ಕೊಡ್ತಾಯಿದ್ದೀವಿ. ಅವ್ರನ್ನ ತೆಗೆದಾಕಿದಾಗ ಖಾಲಿ ಇಡ್ತಾ ಇಲ್ಲ, ಅವ್ರ ಜಾಗದಲ್ಲಿ MBBS ಡಾಕ್ಟ್ರುಗಳು ಕೊಡ್ತೀವಿ. ಓಕೆ, ಉಳಿತಾಯ ಆಯಿತು. ನೋಡಿ, ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ನಾವು ಪೇಮೆಂಟ್ ಕೊಡ್ಬೇಕು ತಾನೆ. ನಾವು ಕೊಡೋಕ್ಕಾಗಲ್ಲಪ್ಪ ನಿಮಗೆ ಪೇಮೆಂಟು, ನೀವು ನಮಗೆ ಕರೆಕ್ಟ್ ಪ್ರೂಫ್ ಕೊಡಿ ನಿಮ್ಮ ಸ್ಕ್ಯಾನ್ದು ಅಂತ ಹೇಳಿದ್ದೀವಿ. ಈಗ ಕೇಸ್ ಹಾಕ್ಕೊಂಡು ಕೋರ್ಟ್ಗಳು ಹೋಗಿ ಫೈಟ್ ಮಾಡೋದು ಇನ್ನೊಂದು ಕಡೆ. ಸಿಂಪಲಾಗಿ ನಾವು ಮಾಡ್ತಾಯಿದ್ದೀವಿ, ನಿಮಗೆ ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಇದರಲ್ಲಿ ಪ್ರೂಫ್ಗಳು ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ನೀವು ಹೇಳ್ದಂಗೆ ಬೇಕಾದಷ್ಟು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸರ್ವಿಸಸ್ ನಡಿಬೇಕು. ಇದನ್ನು ನಾವು ಸರಿಯಾದ ದಾರಿಗೆ ತೊಗೊಂಡು ಬಂದು ಹಿಂದೆ ಏನೇನಾಗಿದೆ ನಾವು ಅದು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ನಿಮಗೆ ಪೇಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಕರೆಕ್ಟಾಗಿ ದೃಢೀಕರಣ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ಅದರಿಂದ ಅನೇಕ ಪೇಮೆಂಟ್ಗಳು ನಿಂತಿರುವಂಥದ್ದು. ಸೊ ಅದು ಅವ್ರ ಜವಾಬ್ದಾರಿ ಅದನ್ನು ಫುಲ್ಫಿಲ್ ಮಾಡುವಂಥದ್ದು. ಸರ್, ಅಫಿಷಿಯಲ್ ರೆಕಾರ್ಡ್ ಸರ್, ಅದು ಇರಲೇಬೇಕಲ್ಲ. ಅದು ಯಾವುದು? ಈಗ ಇವ್ರು ಯಾವ್ದು ಇನ್ಸಿಸ್ಟ್ ಮಾಡಿದ್ರು, ಏನು ಟ್ರೀಟ್ಮೆಂಟ್ ತೊಗೊಂಡು ಯಾವ ಸ್ಕ್ಯಾನ್ ಮಾಡಿ ಅಂತ ಇನ್ಸಿಸ್ಟ್ ಮಾಡಿದಂಥದ್ದು, ಅವರು ಸ್ಕ್ಯಾನ್ ಮಾಡಿಸಿದಂತೂ ಇದು ಅಫಿಷಿಯಲ್ ರೆಕಾರ್ಡ್ ಸಿಗುತ್ತೆ. ಅದು ನೆಕ್ಸ್ಟ್ ಸಬ್ಮಿಷನ್ ಮಾಡಲ್ಲ ಅಂತ ನಿಮಗೆ ಸಮಸ್ಯೆ ಇರ್ತದೆ ನಿಮ್ಮ ಡಿಪಾರ್ಟ್ಮೆಂಟ್ ನೋಡೋಣ, ಅದ್ರ ಬಗ್ಗೆನೂ ನೋಡೋಣ. ಇಲಾಖೆ ಅಧಿಕಾರಿಗಳು ಸಿಗಬೇಕಲ್ಲ ಸರ್, ರೆಕಾರ್ಡ್ ಇನ್ಸಿಸ್ಟ್ ಮಾಡಿದ್ರು ಆಫೀಸರ್ಗಳು ಹಂಗೆ ಅವತ್ತು ಸಿಗಬೇಕು. ಅದಕ್ಕೆ ನಾವು ಪೇಮೆಂಟ್ ವಿತ್ಡ್ರಾಲ್ ಮಾಡೋದು, ಸರ್ವಿಸಸ್ ಮುಂದುವರಿಸಿದ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ. ಈಗ ಅವರೇ ಏಕಾಏಕಿ ಅವರು ನಿಲ್ಲಿಸಿದ್ರು. ಅದಕ್ಕೆ ನಾವೀಗ ಪರ್ಯಾಯ ಕ್ರಮ ತೊಗೊಂಡಿದ್ದೀವಿ. ಅವರೇನು ಅವ್ರು ಬರೋದನ್ನು ಇಟ್ಕೊಳ್ಳೋಣ, ಬಂದರೆ ಒಳ್ಳೆಯದು. ಅವ್ರ ಜೊತೆ ನಾವು ಮಾತುಕತೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಏನು ಸಮಸ್ಯೆ ಏನಿಲ್ಲ. ಬಟ್ ನಾವು ಎಷ್ಟು ಕೊಡಬೇಕಾಗಿದೆ ನ್ಯಾಯಯುತವಾಗಿ ಅಷ್ಟು ಕೊಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅದರದ್ದು ಈಗಾಗಲೇ ನಾವು ನೀಗಿಸಾಗಿದೆ. ಕೆಲವು ಆಸ್ಪತ್ರೆಗಳಲ್ಲಿ ಸ್ವಲ್ಪ ಅದು ಹಣ ಕಮ್ಮಿ ಇತ್ತು, ಅವ್ರಿಗೆಲ್ಲರೂ ಕೂಡ ಹಣ ಸಂದಾಯ ಆಗಿದೆ. ಸುಮಾರು ನಾವು ಒಟ್ಟಾರೆ ಒಂದು 60 ಕೋಟಿಗಿಂತ ಹೆಚ್ಚು ಹಣವನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೊಟ್ಟಿದ್ದೇವೆ. ಮತ್ತು ಮಾರ್ಚ್ ತಿಂಗಳಿಂದ ನಮ್ಮ KSMSC ಟೆಂಡರ್ ಮುಖಾಂತರ ಎಲ್ಲ ಸರಬರಾಜು ಅವರು ಮಾಡ್ತಾರೆ. ಸೊ ಅದರಿಂದ ಆ ಸಮಸ್ಯೆ ಮುಂದಕ್ಕೆ ಇರೋದಿಲ್ಲ. ಇದು ಒಂದು ರ್ಯಾಷನಲೈಸೇಷನ್ ಮಾಡ್ತಾಯಿದ್ದೀವಿ. ಉನ್ನತ ತಜ್ಞರೇನಿದ್ದಾರೆ ಆ ತಜ್ಞರನ್ನು ಎಲ್ಲಿ ಹೆಚ್ಚು ಕೆಲಸ ಇರುವಂಥ ಕಡೆ ಹಾಕೋಬೇಕು. ಅನೇಕ ಕಡೆ ಕೆಲಸನೇ ಇಲ್ಲ ಅಥವಾ ಭಾಳ ಕಮ್ಮಿ ಕೆಲಸ ಇರುವಂಥ ಕಡೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟಾಗ ಈಗ ನಾವು ಅವರಿಂದ ಪೂರ್ತಿ ಕೆಲಸ ತೊಗೊಳ್ಬೇಕು ತಾನೆ. ಅದಕ್ಕೋಸ್ಕರ ನಾವು ಹೆಚ್ಚು ಕೆಲಸ ಇರೋ ಕಡೆ ಅವ್ರನ್ನ ಶಿಫ್ಟ್ ಮಾಡ್ತಾಯಿದ್ದೀವಿ. ತೀರಾ ಕಮ್ಮಿ ಇರೋ ಕಡೆ ಅಲ್ಲಿ ಅವ್ರಿಗೆ ಅಲ್ಲಿಗೆ MBBS ಡಾಕ್ಟ್ರುಗಳನ್ನ ಕೊಡ್ತಾಯಿದ್ದೀವಿ. ಅವ್ರನ್ನ ತೆಗೆದಾಕಿದಾಗ ಖಾಲಿ ಇಡ್ತಾ ಇಲ್ಲ, ಅವ್ರ ಜಾಗದಲ್ಲಿ MBBS ಡಾಕ್ಟ್ರುಗಳು ಕೊಡ್ತೀವಿ. ಓಕೆ, ಉಳಿತಾಯ ಆಯಿತು. ನೋಡಿ, ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ನಾವು ಪೇಮೆಂಟ್ ಕೊಡ್ಬೇಕು ತಾನೆ. ನಾವು ಕೊಡೋಕ್ಕಾಗಲ್ಲಪ್ಪ ನಿಮಗೆ ಪೇಮೆಂಟು, ನೀವು ನಮಗೆ ಕರೆಕ್ಟ್ ಪ್ರೂಫ್ ಕೊಡಿ ನಿಮ್ಮ ಸ್ಕ್ಯಾನ್ದು ಅಂತ ಹೇಳಿದ್ದೀವಿ. ಈಗ ಕೇಸ್ ಹಾಕ್ಕೊಂಡು ಕೋರ್ಟ್ಗಳು ಹೋಗಿ ಫೈಟ್ ಮಾಡೋದು ಇನ್ನೊಂದು ಕಡೆ. ಸಿಂಪಲಾಗಿ ನಾವು ಮಾಡ್ತಾಯಿದ್ದೀವಿ, ನಿಮಗೆ ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಇದರಲ್ಲಿ ಪ್ರೂಫ್ಗಳು ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ನೀವು ಹೇಳ್ದಂಗೆ ಬೇಕಾದಷ್ಟು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸರ್ವಿಸಸ್ ನಡಿಬೇಕು. ಇದನ್ನು ನಾವು ಸರಿಯಾದ ದಾರಿಗೆ ತೊಗೊಂಡು ಬಂದು ಹಿಂದೆ ಏನೇನಾಗಿದೆ ನಾವು ಅದು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ನಿಮಗೆ ಪೇಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಕರೆಕ್ಟಾಗಿ ದೃಢೀಕರಣ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ಅದರಿಂದ ಅನೇಕ ಪೇಮೆಂಟ್ಗಳು ನಿಂತಿರುವಂಥದ್ದು. ಸೊ ಅದು ಅವ್ರ ಜವಾಬ್ದಾರಿ ಅದನ್ನು ಫುಲ್ಫಿಲ್ ಮಾಡುವಂಥದ್ದು. ಸರ್, ಅಫಿಷಿಯಲ್ ರೆಕಾರ್ಡ್ ಸರ್, ಅದು ಇರಲೇಬೇಕಲ್ಲ. ಅದು ಯಾವುದು? ಈಗ ಇವ್ರು ಯಾವ್ದು ಇನ್ಸಿಸ್ಟ್ ಮಾಡಿದ್ರು, ಏನು ಟ್ರೀಟ್ಮೆಂಟ್ ತೊಗೊಂಡು ಯಾವ ಸ್ಕ್ಯಾನ್ ಮಾಡಿ ಅಂತ ಇನ್ಸಿಸ್ಟ್ ಮಾಡಿದಂಥದ್ದು, ಅವರು ಸ್ಕ್ಯಾನ್ ಮಾಡಿಸಿದಂತೂ ಇದು ಅಫಿಷಿಯಲ್ ರೆಕಾರ್ಡ್ ಸಿಗುತ್ತೆ. ಅದು ನೆಕ್ಸ್ಟ್ ಸಬ್ಮಿಷನ್ ಮಾಡಲ್ಲ ಅಂತ ನಿಮಗೆ ಸಮಸ್ಯೆ ಇರ್ತದೆ ನಿಮ್ಮ ಡಿಪಾರ್ಟ್ಮೆಂಟ್. ನೋಡೋಣ, ಅದ್ರ ಬಗ್ಗೆನೂ ನೋಡೋಣ. ಇಲಾಖೆ ಅಧಿಕಾರಿಗಳು ಸಿಗಬೇಕಲ್ಲ ಸರ್, ರೆಕಾರ್ಡ್ ಇನ್ಸಿಸ್ಟ್ ಮಾಡಿದ್ರು ಆಫೀಸರ್ಗಳು ಹಂಗೆ ಅವತ್ತು ಸಿಗಬೇಕು. ಅದಕ್ಕೆ ನಾವು ಪೇಮೆಂಟ್ ವಿತ್ಡ್ರಾಲ್ ಮಾಡೋದು, ಸರ್ವಿಸಸ್ ಮುಂದುವರಿಸಿದ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ. ಈಗ ಅವರೇ ಏಕಾಏಕಿ ಅವರು ನಿಲ್ಲಿಸಿದ್ರು. ಅದಕ್ಕೆ ನಾವೀಗ ಪರ್ಯಾಯ ಕ್ರಮ ತೊಗೊಂಡಿದ್ದೀವಿ. ಅವರೇನು ಅವ್ರು ಬರೋದನ್ನು ಇಟ್ಕೊಳ್ಳೋಣ,
ಬಂದರೆ ಒಳ್ಳೆಯದು. ಅವ್ರ ಜೊತೆ ನಾವು ಮಾತುಕತೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಏನು ಸಮಸ್ಯೆ ಏನಿಲ್ಲ. ಬಟ್ ನಾವು ಎಷ್ಟು ಕೊಡಬೇಕಾಗಿದೆ ನ್ಯಾಯಯುತವಾಗಿ ಅಷ್ಟು ಕೊಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅದರದ್ದು ಈಗಾಗಲೇ ನಾವು ನೀಗಿಸಾಗಿದೆ. ಕೆಲವು ಆಸ್ಪತ್ರೆಗಳಲ್ಲಿ ಸ್ವಲ್ಪ ಅದು ಹಣ ಕಮ್ಮಿ ಇತ್ತು, ಅವ್ರಿಗೆಲ್ಲರೂ ಕೂಡ ಹಣ ಸಂದಾಯ ಆಗಿದೆ. ಸುಮಾರು ನಾವು ಒಟ್ಟಾರೆ ಒಂದು 60 ಕೋಟಿಗಿಂತ ಹೆಚ್ಚು ಹಣವನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೊಟ್ಟಿದ್ದೇವೆ. ಮತ್ತು ಮಾರ್ಚ್ ತಿಂಗಳಿಂದ ನಮ್ಮ KSMSC ಟೆಂಡರ್ ಮುಖಾಂತರ ಎಲ್ಲ ಸರಬರಾಜು ಅವರು ಮಾಡ್ತಾರೆ. ಸೊ ಅದರಿಂದ ಆ ಸಮಸ್ಯೆ ಮುಂದಕ್ಕೆ ಇರೋದಿಲ್ಲ. ನಾವು ಇದು ಒಂದು ರ್ಯಾಷನಲೈಸೇಷನ್ ಮಾಡ್ತಾಯಿದ್ದೀವಿ. ಉನ್ನತ ತಜ್ಞರೇನಿದ್ದಾರೆ ಆ ತಜ್ಞರನ್ನು ಎಲ್ಲಿ ಹೆಚ್ಚು ಕೆಲಸ ಇರುವಂಥ ಕಡೆ ಹಾಕೋಬೇಕು. ಅನೇಕ ಕಡೆ ಕೆಲಸನೇ ಇಲ್ಲ ಅಥವಾ ಭಾಳ ಕಮ್ಮಿ ಕೆಲಸ ಇರುವಂಥ ಕಡೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟಾಗ ಈಗ ನಾವು ಅವರಿಂದ ಪೂರ್ತಿ ಕೆಲಸ ತೊಗೊಳ್ಬೇಕು ತಾನೆ. ಅದಕ್ಕೋಸ್ಕರ ನಾವು ಹೆಚ್ಚು ಕೆಲಸ ಇರೋ ಕಡೆ ಅವ್ರನ್ನ ಶಿಫ್ಟ್ ಮಾಡ್ತಾಯಿದ್ದೀವಿ. ತೀರಾ ಕಮ್ಮಿ ಇರೋ ಕಡೆ ಅವ್ರಿಗೆ ಅಲ್ಲಿಗೆ MBBS ಡಾಕ್ಟ್ರುಗಳನ್ನ ಕೊಡ್ತಾಯಿದ್ದೀವಿ. ಅವ್ರನ್ನ ತೆಗೆದಾಕಿದಾಗ ಖಾಲಿ ಇಡ್ತಾ ಇಲ್ಲ, ಅವ್ರ ಜಾಗದಲ್ಲಿ MBBS ಡಾಕ್ಟ್ರುಗಳು ಕೊಡ್ತೀವಿ. ಓಕೆ, ಉಳಿತಾಯ ಆಯಿತು. ನೋಡಿ, ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ನಾವು ಪೇಮೆಂಟ್ ಕೊಡ್ಬೇಕು ತಾನೆ. ನಾವು ಕೊಡೋಕ್ಕಾಗಲ್ಲಪ್ಪ ನಿಮಗೆ ಪೇಮೆಂಟು, ನೀವು ನಮಗೆ ಕರೆಕ್ಟ್ ಪ್ರೂಫ್ ಕೊಡಿ ನಿಮ್ಮ ಸ್ಕ್ಯಾನ್ದು ಅಂತ ಹೇಳಿದ್ದೀವಿ. ಈಗ ಕೇಸ್ ಹಾಕ್ಕೊಂಡು ಕೋರ್ಟ್ಗಳು ಹೋಗಿ ಫೈಟ್ ಮಾಡೋದು ಇನ್ನೊಂದು ಕಡೆ. ಸಿಂಪಲಾಗಿ ನಾವು ಮಾಡ್ತಾಯಿದ್ದೀವಿ, ನಿಮಗೆ ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಇದರಲ್ಲಿ ಪ್ರೂಫ್ಗಳು ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ನೀವು ಹೇಳ್ದಂಗೆ ಬೇಕಾದಷ್ಟು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸರ್ವಿಸಸ್ ನಡಿಬೇಕು. ಇದನ್ನು ನಾವು ಸರಿಯಾದ ದಾರಿಗೆ ತೊಗೊಂಡು ಬಂದು ಹಿಂದೆ ಏನೇನಾಗಿದೆ ನಾವು ಅದು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ನಿಮಗೆ ಪೇಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಕರೆಕ್ಟಾಗಿ ದೃಢೀಕರಣ ಮಾಡಿ ಅಂತ ಹೇಳಿದ್ವಿ. ಅದರಿಂದ ಅನೇಕ ಪೇಮೆಂಟ್ಗಳು ನಿಂತಿರುವಂಥದ್ದು. ಸೊ ಅದು ಅವ್ರ ಜವಾಬ್ದಾರಿ ಅದನ್ನು ಫುಲ್ಫಿಲ್ ಮಾಡುವಂಥದ್ದು. ಸರ್ ಅಫಿಷಿಯಲ್ ರೆಕಾರ್ಡ್ ಸರ್ ಅದು ಇರಲೇಬೇಕಲ್ಲ. ಅದು ಯಾವುದು ಈಗ ಇವ್ರು ಯಾವ್ದು ಇನ್ಸಿಸ್ಟ್ ಮಾಡಿದ್ರು, ಏನು ಟ್ರೀಟ್ಮೆಂಟ್ ತೊಗೊಂಡ್ರು, ಯಾವ ಸ್ಕ್ಯಾನ್ ಮಾಡಿ ಅಂತ ಇನ್ಸಿಸ್ಟ್ ಮಾಡಿದಂಥದ್ದು, ಅವರು ಸ್ಕ್ಯಾನ್ ಮಾಡಿಸಿದಂತೂ ಇದು ಅಫಿಷಿಯಲ್ ರೆಕಾರ್ಡ್ ಸಿಗುತ್ತೆ. ಅದು ನೆಕ್ಸ್ಟ್ ಸಬ್ಮಿಷನ್ ಮಾಡಲ್ಲ ಅಂತ ನಿಮಗೆ ಸಮಸ್ಯೆ ಇರ್ತದೆ ನಿಮ್ಮ ಡಿಪಾರ್ಟ್ಮೆಂಟ್ ನೋಡೋಣ. ಅದ್ರ ಬಗ್ಗೆನೂ ನೋಡೋಣ. ಇಲಾಖೆ ಅಧಿಕಾರಿಗಳು ಸಿಗಬೇಕಲ್ಲ ಸರ್ ರೆಕಾರ್ಡ್ ಇನ್ಸಿಸ್ಟ್ ಮಾಡಿದ್ರು ಆಫೀಸರ್ಗಳು ಹಂಗೆ ಹೊರತು ಸಿಗ್ಬೇಕು. ಅದಕ್ಕೆ ನಾವು ಪೇಮೆಂಟ್ ವಿತ್ಡ್ರಾಲ್ ಮಾಡೋದು, ಸರ್ವಿಸಸ್ ಮುಂದುವರಿಸಿದ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ. ಈಗ ಅವರೇ ಏಕಾಏಕಿ ಅವರು ನಿಲ್ಲಿಸಿದ್ರು. ಅದಕ್ಕೆ ನಾವೀಗ ಪರ್ಯಾಯ ಕ್ರಮ ತೊಗೊಂಡಿದ್ದೀವಿ. ಅವರೇನು ಬರ್ದೇನೋ ಅವ್ರು ಬರೋದನ್ನು ಇಟ್ಕೊಳ್ಳೋಣ, ಬಂದರೆ ಒಳ್ಳೆಯದು. ಅವ್ರ ಜೊತೆ ನಾವು ಮಾತುಕತೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಏನು ಸಮಸ್ಯೆ ಏನಿಲ್ಲ. ಬಟ್ ನಾವು ಎಷ್ಟು ಕೊಡಬೇಕಾಗಿದೆ ನ್ಯಾಯಯುತವಾಗಿ ಅಷ್ಟು ಕೊಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅದರದ್ದು ಈಗಾಗಲೇ ನಾವು ನೀಗಿಸಾಗಿದೆ. ಕೆಲವು ಆಸ್ಪತ್ರೆಗಳಲ್ಲಿ ಸ್ವಲ್ಪ ಅದು ಹಣ ಕಮ್ಮಿ ಇತ್ತು, ಅವ್ರಿಗೆಲ್ಲರೂ ಕೂಡ ಹಣ ಸಂದಾಯ ಆಗಿದೆ. ಸುಮಾರು ನಾವು ಒಟ್ಟಾರೆ ಒಂದು 60 ಕೋಟಿಗಿಂತ ಹೆಚ್ಚು ಹಣವನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೊಟ್ಟಿದ್ದೇವೆ. ಮತ್ತು ಮಾರ್ಚ್ ತಿಂಗಳಿಂದ ನಮ್ಮ KSMSC ಟೆಂಡರ್ ಮುಖಾಂತರ ಎಲ್ಲ ಸರಬರಾಜು ಅವರು ಮಾಡ್ತಾರೆ. ಸೊ ಅದರಿಂದ ಆ ಸಮಸ್ಯೆ ಮುಂದಕ್ಕೆ ಇರೋದಿಲ್ಲ.